ಹಲೋ 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 ನರಸಿಂಹರಾಜ್ ಅವರೇ, ನಾವು ನಿಮ್ಮ ಅಭಿಮಾನಿ. ನನ್ನೇನು ಇವ್ರು ಚಪ್ಪಳೆ ಬಡ್ಕಂತ ಗೊಜ್ಜಿಗ್ರು ಮಾಡ್ಕೊಂಡಿದ್ರ ನೀವು. ಅದೇನ್ ಹೆಂಗ್ ಮಾತಾಡ್ತೀರಾ? ಆಮೇಲೆ ಲಾಸ್ಟ್ಗೆ ಕೆರ ತಗೊಂಡ್ ನೋಡ್ದಂಗ್ ಮಾತಾಡ್ತೀರಾ? ಫಸ್ಟ್ ತಗೊಂಡೋಗಿ ಸಿಂಹಾಸ್ ಮೇಲೆ ಕುಂಟಿಸ್ದಂಗ್ ನೂಕಿ ಅಲ್ಲಿಂದಾನೆ ಕಾಲಾಗ ಎಡಗಾಲ ಒದ್ದಂಗ್ ಮಾತಾಡ್ತೀರಾ ಲಾಸ್ಟ್ಗೆ. ಹಲೋ ಸರ್, ನಾನು ಟಿಪ್ಟೂರಿಂದ ಸುಹಾಸಿನಿ ಅಂತ. ಅಲ್ಲಮ್ಮ, ನೀವು ಹಿಂಗೆ ಫಸ್ಟ್ ಗೆ ಒಳ್ಳೆ ತಂದಾಗ ಮಾತಾಡಿ ಲಾಸ್ಟ್ಗೆ ಮೆಟ್ನಾಗ ಹೊಡ್ದಂಗ್ ಮಾತಾಡ್ತಿರಲ್ಲ. ನಮಗೆ ಗೊತ್ತಿಲ್ಲ, ನಾವು ಬೇರೆಯವರು. ನಮಗೆಲ್ಲ ಅವೆಲ್ಲ ಗೊತ್ತಿಲ್ಲ, ನಾವು ಬೇರೆಯವರು. ಈಗ ಯಾರು ಅಣ್ಣಾರ್ ಮಾಡಿ ನೋಡಿ ಎಲ್ಲ ಪೂರ್ತಿ ಹೇಳಿ ನಾವು. ನಮಗೆ ಗೊತ್ತಿಲ್ಲ. ಅಲ್ಲ, ಇಲ್ಲಿ ಯಾರೆಲ್ಲ ಎಲ್ಲ ಕೇಳಿಸ್ಕೊಳ್ಳಿ ಅಂತ ಸೌಂಡ್ ಕೊಟ್ರಿ ಲಾಸ್ಟ್ಗೆ ಅಂತ ಮಾತಾಡಿದವರು. ನೀನಂತ ಲುಚ್ಚನನ್ ಮಗ ಅಂತ ಅಂದವ್ರು ಅವರು. ನಾನ್ ನಿಮ್ಮ ಅಭಿಮಾನಿ. ಯುರೋಪಸ್ ಅಲ್ಲೆಲ್ಲ ಡ್ಯಾನ್ಸ್ ಮಾಡಿದೀರಲ್ಲ. ಓ, ಮಾಡಿದೀನಿ. ತುಂಬಾ ಚೆನ್ನಾಗಿತ್ತು. ಹ್ಮ್, ನೀವು ತುಂಬಾ ಚೆನ್ನಾಗಿದ್ದೀರಾ. ಮೊದ್ಲೇ ಏನ ಭಯಂಗಿದ್, ಇವಾಗಲೇ ಬೈದ್ಬಿಡಿ. ಸೌಂಡ್ ಕಮ್ಮಿ ಐತೆ, ಆಮೇಲೆ ಜ್ವರ ಕೊಟ್ಟಾಗ ಆಮೇಲೆ ನೀವು ಹಂಗೆ ಉಗ್ಗಿರ್ತೀರ. ಇದು ಎಲ್ಲಾ ತರ ಹೇಳಲ್ಲ ಸರ್. ಹೇಳಮ್ಮ, ನೀವು ನಿಮ್ಮ ಹೆಸರೇನಕ್ಕ? ಏನವ? ಸುಹಾಸಿನಿ. ಸುಹಾಸಿನಿ. ಏನ್ ಓದ್ತಾ ಇದೆಯಾ ಅಮ್ಮ? ಬಿಕಾಂ ಮಾಡ್ತಾ ಇದ್ದೀನಿ. ನಮ್ಮ ಮಗಳು ಬಿಕಾಂ ಓದ್ತಾ ಇರೋದು ಪಾಪ. ನೀವು ನಮ್ಮ ಮನೆ ಬರ್ರಿ ಒಂದ್ಸತಿ. ಯಾಕಮ್ಮ ಮನೆ ತಕ್ಕವೆಲ್ಲ ನಾವೇನಿಲ್ಲ. ನಮ್ಮ ಮನೆ ತಕ್ಕ ಏನಿಲ್ಲ ಬಿಡಿ. ಎಷ್ಟು ಅಭಿಮಾನ ಐತ್ರಲ್ಲ ಅಷ್ಟೇ. ನಿಮ್ಮಂತರು ನಾವಂತ ಮನೆಗ್ ಬರ್ಬೇಕು, ಅಭಿಮಾನಿಗಳ ಮನೆಗೆ. ನಾವು ಅಭಿಮಾನಿನೂ ಅಲ್ಲ ಯಾವ್ದ್ರದ್ದು. ಎಲ್ಲ ಓಡಾಡಕ್ ಬಸ್ ಚಾರ್ಜ್ ಕಾಸೆ ಇಲ್ಲ. ಇನ್ನು ಅಲ್ಲಿಗೆ ನೆಂಟ್ರಿಗೆ ಬರೋಣ ನಾವು. ನಮ್ಮ ಅಣ್ಣ ಮಾತಾಡತ್ ನೋಡಿ, ಅವರು ನಿಮ್ಮ ಅಭಿಮಾನಿ. ಕೊಡವ. ಹಲೋ ಅಣ್ಣ. ಇಡನ್ರ ಅಣ್ಣ, ನಾನಣ್ಣ ಅವ್ರ ಅಪ್ಪಾಜಿ ಸುಹಾಸಿನಿ ಇರ್ತದೆ ಡ್ಯಾಡಿ. ಏನ್ ಸ್ವಾಮಿ, ಮಳೆ ಅದು ಚೆನ್ನಾಗ್ ಆಯ್ತು ಸ್ವಾಮಿ? ಸರ್ ಚೆನ್ನಾಗಿದೆ. ನಿಮ್ದು ತುಮಕೂರು ತಾಲೂಕಾ? ಅದೇ ಒಂದ್ ಸ್ವಲ್ಪ ಎಲ್ಲ ಮೂಗ್ ಒಣಗ್ತಾವ. ತೆನೆ ಬಂದೈತೆ. ಆಮೇಲೆ ಆರಂಭ ಪರವಾಗಿಲ್ಲ, ಒಂದ್ ಮುಕ್ಕಾಲು ಭಾಗ ಆರಂಭ ಆಗೈತಿ ಸಲ. ನಿಮ್ದು ವ್ಯವಸಾಯನ ಏನ್ ಸರ್? ಅಫ್ಷಿಯಲ್ಲ, ಗೌರ್ಮೆಂಟ್ ಅಫ್ಷಿಯಲ್ಲ? ಅಫ್ಸಿಯಲ್ಸ್ ಏನಿಲ್ಲ, ಗೌರ್ಮೆಂಟ್ ಅಫ್ಸಿಯಲ್ಸ್ ಇಲ್ಲ, ಏನು ಇಲ್ಲ. ಇದು ವ್ಯಾಪಾರ, ತರಕಾರಿ ಅಂಗಡಿ, ಒಂದ್ ಅಂಗಡಿ ಐತೆ ಸುಮಾರತ್ತು. ಸರ್, ನೀವು ಇದ್ರು ನಿಜವಾಗ್ಲು ಈ ವಯಸ್ಸಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದ್ದೀರಾ ಸರ್. ಐ ಲೈಕ್ ಇಟ್. ಆಯ್ತು ಸ್ವಾಮಿ. ಅಲ್ಲ, ತುಂಬಾ ನೀವು 6 ಪ್ಯಾಕ್ ಮಾಡಿಸಿ ಬರ್ಸಿದ್ದೀರಲ್ಲ. ಸಿಗ್ಬೇಕು ಅಂದ್ರೆ ಅದ ಹೊಟ್ಟೆ ಅಷ್ಟಪ್ಪ ಬರ್ಸಿದ್ದೀರ. ಏನ ಜಿಮ್ಗೆ ಹೋಗ್ತೀರಾ? ಜಿಮ್ ಇಲ್ಲ, ಏನಿಲ್ಲ ಸ್ವಾಮಿ. ಮೊದ್ಲು ಒಂದೊಂದ್ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದೆ, ಎಣ್ಣೆ ಕುಡಿತಿದ್ದೆ. ಡ್ರಿಂಕ್ಸ್ ಮಾಡ್ತಿದ್ದೆ, ಸಡನ್ ಆಗಿ ಡ್ರಿಂಕ್ಸ್ ಬಿಟ್ಟು ಈಗ ಒಂದ್ 2 ವರ್ಷ 3 ವರ್ಷದಿಂದ ಸಣ್ಣಗಿದ್ದೆ. ಇದಕ್ಕಿದ್ದಂಗೆ ಹಂಗಾಯ್ತು ಸ್ವಾಮಿ. ಅಲ್ಲಿ ದೇವಸ್ಥಾನಕ್ಕೆ ಅದು ಹೋಗ್ತಿವಿ ಬರ್ತೀವಿ. ಸರ್ ನರಸಿಂಹರಾಜ್ ಅವರೇ, ಸ್ವಾಮಿ, ಅಷ್ಟಪ್ಪ ಇದ್ದೀರಲ್ಲ, ಬಾತ್ರೂಮ್ ಹೆಂಗ್ ಹೋಗ್ತೀರಾ? ಅದೇ ಮಾಮೂಲಿ ಬಾತ್ರೂಮ್ಗೆ ಹೋಗ್ತೀವಿ ಸ್ವಾಮಿ. ಮುಂದಗಡೆಯಿಂದ ತೊಳ್ಕೊಂತೀವಿ. ಮುಂದಗಡೆ ನೀರ್ ಹಚ್ಕೊಳ್ಳೋದು, ಹಿಂದಗಡೆ ತೊಳ್ಕೊಳ್ಳೋದು. ನಾವೇನು ಅಷ್ಟದಪ್ಪ ಏನಿಲ್ಲ ಸ್ವಾಮಿ, ಹಂಗೇನಿಲ್ಲ. ಸುಮಾರಾಗಿದ್ದೀವಿ. ಅಲ್ಲ, ಕೈ ಎಟ್ಕೂತಾ? ಎರ್ಚ್ಕೊಂತೀವಿ ನೀರ. ನೀರ್ ಹಚ್ಕೊಂತೀವಿ ಹಿಂಗೆ ದಬ್ದ ಪರ್ ಹಿಂಗೆ ಹಚ್ಕೊಂಡ್ರೆ ಅಲ್ಲಿ ಬತ್ತವಿ ಹಿಂದಗಡೆಯಿಂದ ತೊಳ್ಕೊಂತೀವಿ ಸ್ವಾಮಿ. ಅಲ್ಲ, ಮುಂದ್ಗಡೆಯಿಂದ ಕೈ ಇಕ್ಕಿದ್ರೆ ಎಟ್ಕೋತೈತ ನಿಮ್ಗೆ? ಮುಂದಗಡೆಯಿಂದ ಇಲ್ಲ ಸರ್, ಹಿಂದಗಡೆಯಿಂದ ಎಡಗೈಲಿ ಹಿಂಗ್ ಅಂತೀರಿ, ಮುಂದಗಡೆ ಚೊಂಬಗೆ ಹಚ್ಕೊಂತೀನಿ. ಕೆಳಗಡೆಯಿಂದ ಕೈ ಹೋಗಲ್ಲ ಹಂಗಾರೆ? ಕೈ ಅದೆಲ್ಲ ನಾವು ಚೆಕ್ ಮಾಡಕ್ ಆಗುತ್ತೆ. ಬರಬರ ಹಿಂಗಂದು ಹೊಟ್ಟೆ ನೋವಾಗತೈತಿ, ಎದ್ದಾಳ್ತೀವಿ ಸ್ವಾಮಿ. ಅಲ್ಲ ಸರ್, ಎಲ್ಲಾರು ಮುಂದ್ಗಡೆಯಿಂದ ಕೈಗೆ ತೊಳ್ಕೊಂಡ್ರೆ ನೀವೇನ್ ಹಿಂದ್ಗಡೆಯಿಂದ ಕೈಗೆ ತೊಳ್ಕೊಂತೀರಾ? ಎಟ್ಗಲ್ಲ ಸ್ವಾಮಿ, ಮುಂದಗಡೆ ಎಟ್ಗಲ್ಲ. ಹಂಗಾಗಿ ಏನ್ ಅನುಭವ ಇರೋದನ್ನ ಕೇಳಿಬೇಕ. ನಾವ್ ಒಬ್ರೇ ಅಲ್ಲ, ಬೇಜನ್ ಜನ ಆತರ ಪಜಿತ್ ಬೀಳ್ತಾರೆ. ನೀವೊಂದ್ ಕೆಲ್ಸ ಮಾಡ್ರಿ, ಬಾತ್ರೂಮ್ಗೆ ಹೋಗಿ ಬಂದು ನಿಮ್ ಮನೆ ಕೈಲಿ ಯಾರ ಕೈಲಿ ನೀರು ಇಸ್ಕೊಂಡು ತೊಳ್ಕೊಳ್ಳಿ. ಮಕ್ಳು ತೊಳ್ಕೊಂತಾರ, ಆತರ ತೊಳ್ಕೊಳ್ಳಿ. ನಮ್ಮ 40-43 ವರ್ಷ ಸ್ವಾಮಿ. ನಮ್ಗೆ ಯಾರನ್ನ ತಿಕ್ಕೋಗಿಲ್ವ ನಮ್ಗೆ? ಅಲ್ಲ ಸರ್, ತೊಳಿರಿ ಅಂತ ಬೇಡ್ರಿ. ನಿಮ್ ಮನೆ ಕೈಲಿ ನೀರು ಇಸ್ಕೊಳ್ರಿ, ನೀವು ಹಂಗೆ ತೊಳ್ಕೊಳ್ಳಿ ನಿಂತ್ಕೊಂಡು ಅಂತ ಅಂದಿದ್ದು ಅಷ್ಟೇ. ಅವರು ಈಗ ಅಲ್ಲೇ ಅವ್ರದ್ದು ಮಕ್ಳು ಮರಿ ದೊಡ್ಡವಾದ ಸ್ವಲ್ಪ BP. ನೀವು ಇದೇ ಸ್ವಾಮಿ ಮಗ ಇವಾಗೇನ ಎಂತದ ಡ್ಯಾನ್ಸ್ ಮಾಡಿದೀವಲ್ಲ ಬೆಟ್ಟದ ಮೇಲೆ,
ಇನ್ನೊಂದ್ಸಲ ಡ್ಯಾನ್ಸ್ ಮಾಡೋ ಹೊಟ್ಟದಿ ಮಗ ಮುಸ್ನಿ ವರ್ಷ ಹೊರದ್ ಹೋಗ್ಬಿಡ್ತೈತಿ. ನಮ್ಮ ಮನೇಲಿ ಒಂದ್ ಸ್ವಲ್ಪ ಕೋಪ ಜಾಸ್ತಿ BP ಐತ್ರಿ. ಗೊತ್ತಿಂದ ತೊಳಿ ಅಂದಾಗ ಜಾರಿ ಗಿಡ್ ಸ್ವತ್ ಕಡೆ ಬಿದ್ದಿರೋ ಮುಸ್ಲಿ ಮೂಗು ಒಲ್ಮಲ್ ಯಾಕೇಳ್ರಿ ಅಂತ ಹೇಳ್ರಿ. ಅಲ್ಲ ಟಿಪ್ಟೂರ್ ಕೊಪ್ರಿ ನಾಡಿನಾರ್ ನೀವು ಎಂತ ಮಾತಾಡ್ತೀರ? ಕಲ್ಪದ್ರು ನಾಡು. ನೀವು ನಿಮ್ಮ ಹೆಂಡತಿ ಜೊತೆ ಟಿಕ್ ಟಾಕೆ ಮಾಡಿಲ್ಲ, ಚೆನ್ನಾಗಿಲ್ವಾ? ಚೆನ್ನಾಗಿ ಡ್ಯಾನ್ಸ್ ಮಾಡಿ ಹಾಕ್ರಿ. ಹಂಗಂತ ಇವಾಗೆಲ್ಲ ಒಂಚೂರು ಮನೆ ಇಲ್ಲಿ ಒಂದ್ ಸ್ವಲ್ಪ ಕೋಪ, ನಾವೇನು ಬದುಕು ಬಾಳ ಮಾಡಲ್ಲ, ಎಲ್ಲ ಅವ್ರು ಮಾಡೋದಲ್ಲ. ಹಂಗಾಗಿ ಒಂದ್ ಸ್ವಲ್ಪ ಅವ್ರು ಹೇಳ್ದಂಗೆ ಕೇಳ್ಬೇಕು ಸ್ವಾಮಿ ಅಷ್ಟೇ. ಟಿಕ್ ಟಾಕ್ ಮಾಡಿ ಅವ್ರ ಜೊತೆಗೆ. ಹಂಗಂದ್ರೆ ಅದೇ ಅವ್ರ ಜೊತೆ ಸೇರ್ಕೊಂಡು ನೀವಿಬ್ರು ಡ್ಯಾನ್ಸ್ ಮಾಡೋದು. ಹಂಗಂದ್ರೆ ಚಾತ ಆಚೆ ಬರ್ತದ. ಇದು ಇಲ್ಲಿ ಗೊತ್ತಿಲ್ರ ನಮ್ ಬಗ್ಗೆ. ಸ್ವಲ್ಪ ನಾವು ಇಲ್ಲಿ ಮನೆಗೆ ಮಕ್ಳು ಮರಿ ದೊಡ್ಡವು ಹಂಗೆಲ್ಲ ಹೇಳಕ್ ಆಗಲ್ಲ. ಅಲ್ಲ ಸರ್, ಡ್ಯಾನ್ಸ್ ಮಾಡೋದಕ್ಕೆ ಏನ್ ಸರ್? ನಿಮ್ಗೆ ಹೇಳಕ್ ಆಗಲ್ಲ. ನಿಮ್ಮಂಗೆ ಯಾವ್ದು ಏನೋ ಸ್ವಲ್ಪ ಶ್ರೀಮಂತ ಹಂಗೆ ಹಿಂಗೆ ಕಾರು ಪಾರಾಗ ಓಡಾಡಿ ನಾವೇನೋ ಗೌರ್ಮೆಂಟ್ ಕೆಲಸದಾಗೆ ಇದ್ದು ಎಂತದ ಇದನ್ ಟಿಕ್ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತಿಲ್ವ ಹಂಗೆ ಹಿಂಗೆ ಅಂತ ಅನ್ಬೋದು. ನಾವ್ ಹಂಗೇನ ಅನ್ಎಜುಕೇಶನ್ ಮಾಡಿರೋರು ಅಷ್ಟು ಓದಿಲ್ಲ, ಹಂಗೇನ ಮಾಡ್ದು ಅಂತಂದ್ರೆ ಯಾವತ್ತವ ನಮ್ಮ ಹಂಗೆ ಹಿಂಗೆ ಅಂತ ಸುಮ್ನೆ ಕ್ಯಾತೆಗಳು ಆಗ್ತಾವ ಸ್ವಾಮಿ. ಟ್ಯೂಷನ್ ಕೊಟ್ಟಾರ ಹುಡುಗರು ಬಾಯ್ ಹೇಳ್ತಾರ ನೋಡಿ. ಸುಹಾಸಿನಿ ಅವರೆಲ್ಲ ಟ್ಯೂಷನ್ ಕೊಟ್ಟಾರೆ. ಬಾಯ್ ಹೇಳ್ರಿ. ಹಲೋ ಅಂಕಲ್, ಬಾಯ್. ಬಾಯ್ ಅಮ್ಮ. ಒಳ್ಳೇದಮ್ಮ, ಒಳ್ಳೇದು. ಚೆನ್ನಾಗಿ ಓದಿ ಅಮ್ಮ. ಮಕ್ಕಳೆಲ್ಲ ಟ್ಯೂಷನ್ಗೆ ಹೋದ್ರು, ಒಬ್ನೇ ಇದ್ದೀನಿ. ಮತ್ತೆ ಮುಂದೆ ಏನ್ ಸಮಾಚಾರ? ಏನಿಲ್ಲ ಸ್ವಾಮಿ, ನಮ್ಮ ಮಕ್ಳು BCom ಫೈನಲ್ ಈ ಸಲ ಎಕ್ಸಾಮ್ ಬರೀತಾ ಇದ್ದಾರೆ. ಮಗರೊಬ್ರು HL ಹೋಗ್ತಾರೆ. HL ಅಂದ್ರೆ ಗವರ್ಮೆಂಟ್ ಅಲ್ಲ, ಇದು ಪ್ರೈವೇಟ್ ಟ್ರೈನಿಂಗ್, 1 ವರ್ಷ ಟ್ರೈನಿಂಗ್ ಏನೋ ಕೊಡ್ತಾರೆ, ಆಮೇಲೆ ಅಪಾಯಿಂಟ್ ಕೊಡ್ತಾರೆ ಅಂತಲ್ಲ. ಮಗನ್ಗೆ ಮದ್ವೆ ಮಾಡಿದ್ದೀರಾ? ಏನಿಲ್ಲ, ಮದ್ವೆ ಪದ್ವೆ ಏನಿಲ್ಲ. ಈಗಿನ ಕಾಲದಾಗ ಹುಡುಗರು ನೋಡಿದ್ರಲ್ಲ ಏನು ಅದು ಸ್ವಂತ ಅವರ ಅತ್ತೆಯರ ನಮ್ಮ ಹೆಂಗಸರ ಅಣ್ಣರ ಮಗಳು ಅಂತ ಒಪ್ಕೊಂಡಿದ್ದಾರೆ. ಏನೋ ಅವ್ರವ್ರು ಹಣೆ ಬರ, ಏನ್ ಮಾಡಕ್ಕಾಗತ್ರಿ? ಏನ್ ಮಾಡಕ್ಕಾಗಲ್ಲ. ಅದ್ ಬಿಡಿ, ನೀವು ಮದ್ವೆಗ್ ಬಂದಿರೋ ಮಕ್ಳು ಮಡಿಕೊಂಡು ಆತರ ಯಾರ್ಯಾರನ್ನ ಮಡಿಕೊಂಡು ಓಡಾಡೋ ತಪ್ಪಲ್ವಾ? ಅದು ಸಮಾಜಕ್ಕೆ ಅದು ತಪ್ಪು ಕಲ್ಪನೆ ಹೋಗುತ್ತೆ. ಏನ್ ಹೇಳಿ? ಅಲ್ಲ, ನೀವು ಮದ್ವೆಗ್ ಬಂದಿರೋ ಮಕ್ಳು ಮಡಿಕೊಂಡು ನೀವೇ ಅವ್ರು ಯಾರೋ ಲಲಿತಾ ಅನ್ನೋರನ್ನ ಸಂಬಂಧ ಮಾಡಿಕೊಂಡಿದ್ದಾರಂತಲ್ಲ, ಅದೆಲ್ಲ ತಪ್ಪು ಕಲ್ಪನೆ ಹೋಗಲ್ಲ ಸಮಾಜಕ್ಕೆ, ಮಕ್ಳಿಗೆಲ್ಲ ದುಷ್ಪರಿಣಾಮ ಬೀಳುತ್ತೆ ಮಕ್ಳ ಮೇಲೆ. ನರಸಿಂಹಣ್ಣ ಹೇಳಿ. ಒಂದ್ ಬಕೆಟ್ ತಗೊಂಬತ್ತೀಯ? ಮರಿ ಕುಚ್ಚ ಇದೀವಿ, ಬಾಯಲ್ಲಿ ರಕ್ತ ಹಿಡಿಬೇಕು. ಬರಕಾಲ ಸ್ವಾಮಿ, ಕನ್ನಡಕ ಎಲ್ಲ ಇಟ್ಬಿಟ್ಟಿದೀನಿ, ಮರ್ತು ಬಿಟ್ಟಿದೀನಿ. ಎಲ್ಲ ಇಂಥದವ ಜ್ಞಾಪನ ಬರ್ತಾ ಇಲ್ಲ. ಬರಕಾಲ ನಮ್ಗೆ 2 kg ಕೊಡಿ ಸಾಕಷ್ಟೇ. ಎಷ್ಟ್ ಕೆಜಿ? ಕೋಳಿ ಬೇರೆ ತಗೊಂಡಿದೀವಿ. ಎಷ್ಟ್ ತಗೊಂಡಿದೆ ಕೋಳಿ? ಕೋಳಿನ ಎಷ್ಟು ಅಂತಾರೆ, ಒಂದೇ ತಗೊಂಡ್ರದ್ದು ಕುಯ್ಯಾಕ್ರಿ ಭಗವಂತನಿಗೆ. ಮಟನ್ ಎಷ್ಟ್ ಕೆಜಿ ಬೇಕು? 2 kg ಸಾಕು. 800 ರೂಪಾಯಿ ಕೆಜಿ. ಆಮೇಲೆ ಇಲ್ಲ 650 ರೂಪಾಯಿ ಹೇಳಿವ್ರೆ. ಕೇಳಿ ನಿಮ್ ಮಗನ್ ಬೇಕಾದ್ರೆ. ಬೇಕಾದ ತಗೊಳ್ಳಿ. ನಾವ್ ಕುಡ್ದಾಗ ಯಾರನ್ನ ಕೊಡ್ಸಿರ್ ಸಾಕು ಅಂತ ಇರುವೆ. ನನ್ ಮಗ ಕುಡಿದ್ರು ಬರೀ ಎಲ್ಲ ನೀವ್ ಕೊಡ್ಲೇ ಬೇಡ, ಗುಂಜೊಂದ್ ಹೋಗು. ಅಲ್ಲ, ನಾವು ಭೀಮಸರ ಇದೀವಿ, ಹೆಂಗ್ ಬರ್ಬೇಕು ಹೇಳ್ರಿ? ಈಗ ಸೀದಾ ಭೀಮಸರದಿಂದ ಸೀದಾ ಇದು ಈ ಕಡೆಗೆ ಬೆಳ್ಳಾವಿ ಕಡೆ ತಿರ್ಕೊಳುತ್ತೆ. ಭೀಮಸರದಿಂದ ಹಂಸ ಬಿಡ್ತಂಗೇನ ಸೀದಾನ ಬೆತ್ಲೂರ್ ಬಾರೆ ಬಿಡ್ತಂಗೇನ ಅಲೆಮನೆ MSL ಐತೆ. MSL ಬಿಡ್ತಂಗ ಮುಂದಕ್ಕೆ ಬುಗುಡ್ನಳ್ಳಿ ಬಿಡ್ತಂಗೇನ ಸೀದಾ ಬಂದ್ರೆ ಹಳ್ಳಿ ಮರ ಐತಿ. ರೋಡ್ ಸೈಡ್ ಆಗೇನ ಇಲ್ಲಿ ಕುಂತಿದ್ದೀನಿ, ಬನ್ನಿ. ಹೌದಾ? ಅವ್ರು ಕೊಡ್ತೀನಿ ನೋಡಿ ಅವ್ರ ಕೈಲಿ. ಅವ್ರ ಹೆಸರು ಹೇಳಿ, ನೀವ್ ಯಾರೇನು? ನಾವ್ ಬರ್ತಾ ಇದೀವಿ ಅಂದ್ರೆ ನಾನು ನನ್ ಮಗಳು ಬರ್ತಾ ಇದೀವಿ. ನಾನ್ ಲಲ್ಲಿ ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿದೀವಿ. ಎಲ್ಲಿಗ್ ಬರ್ಬೇಕು ಅಂದ್ರೆ ಹಲೋ ಹಲೋ ಹಲೋ, ನಾವು ಕೆರೇರಿ ಐತಲ್ಲ, ಕೆರೇರಿ ಅಲ್ಲಿ ಕಾರಲ್ಲಿ ಇದ್ದೀವಿ. ಎಲ್ಲ ಅಡ್ರೆಸ್ ಗೊತ್ತಾಗ್ತಿಲ್ಲ. ಇಲ್ಲಿ ನಾವು ನಮ್ಮ ಮಾವರ ಕೈ ಕೊಡ್ತೀವಿ ನೋಡಿ, ಹೇಳ್ತಾರೆ. ಕೊಡು. ಹಲೋ, ಮಾತಾಡ್ರಿ. ಹಲೋ, ಮಾತಾಡಿ. ನಾವು ಇದ್ಯಾವ್ದೋ ಬಳ್ಳಾಪುರ ಬಿಟ್ಟು ಮುಂದೆ ಕೆರೇರಿ ಕೆರೆ ಸಿಕ್ಕತೆ. ಆ ಕೆರೇರಿ ಮೇಲೆ ಇದೀವಿ. ನಾನು, ನಮ್ಮ ಅಪ್ಪ, ನಮ್ಮಮ್ಮ ಬಂದಿಲ್ಲ. ನನ್ನ ಎಲ್ಲ ಅವ್ರ
ಈಗ ದೊಡ್ಡೇರಿ ಕೆರೆನೋ ಬಳ್ಳಾಪುರ ಕೆರೆ ಮುಂದಕ್ಕೋ ಅವ್ರ ನಮ್ಮ ಯಜಮಾನ್ರ ಕೈ ಕೊಡಿ ಫೋನ್ ಒಂದ್ ಸ್ವಲ್ಪ. ನೀವ್ ಹಿಂದಕ್ ಬರ್ರಿ, ಬಳ್ಳಾಪುರ ಹಿಂದಕ್ಕೆ. ಅಲ್ಲ ನಮ್ಮ ಯಜಮಾನ್ರ ಕೈ ಕೊಡಿ ಫೋನ್ ಒಂದ್ ಸ್ವಲ್ಪ ಮಾತಾಡ್ಬೇಕು ಅವ್ರ ಹತ್ರ. ನೀವು ಸರಿ ಗೊತ್ತಾಗ್ತಿಲ್ಲ. ಇಲ್ಲಿ ಬಳ್ಳಾಪುರ ಹಿಂದಕ್ ಬರ್ರಿ. ಗೊತ್ತಾಯ್ತು, ನಾವ್ ಬರ್ತೀವಿ. ಅವ್ರಿಗೆ ನಮ್ಮ ಯಜಮಾನ್ರ ಕೈ ಕೊಡಿ ಫೋನು. ಅವರೆಲ್ಲ ಆಚೆಕ್ ಹೋದ್ರಪ್ಪ, ಮಾತಾಡು. ಅಲ್ಲ ಕಣ್ರಿ, ಇಲ್ಲಿ ಅವ್ರ ಮಾವ ಬಂದಿದ್ದಾರೆ, ಬಾಮೈದ ಬಂದಿದ್ದಾನೆ, ಅವ್ರ ಮಗಳು ಹೆಂಡತಿಗಿಂತ ನೀನ್ ಯಾವನ ಆಯ್ಕೊಂಡ್ ತಿನ್ನೋನ್ ಕೈಲಿ ಫೋನ್ ಕೊಟ್ಟಾರಲ್ಲ, ಕೊಡಿ ಅವ್ರಿಗೆ ಫೋನ್. ಅಲ್ಲಿ ನೋಡ್ರಿ ಎಷ್ಟು ಅನ್ಬಿಟ್ಟಿನ ಮಕ್ಕಳು. ಹಲೋ, ನಮ್ಮ ಮಾವರವರು ಚೆನ್ನಾಗಿ ಸಿಟ್ನಾಗ ಇದನ್ನ ಅವರು ಗುರುದೀಕ್ಷೆ ತಗೊಂಡವ್ರೆ. ಗುರುದೀಕ್ಷೆ ನನ್ನ ತಗೊಂಡ್ಲಿ, ನಿನ್ ನೆಂಡ್ರು ನನ್ನ ತಗೊಂಡ್ಲಿ, ನಮ್ಗೇನ ಬೇಕಾಗೈತೆ? ಹಲೋ, ಅಲ್ಲ ನಮ್ಗೂ ಒಂದ್ ಜೀವನ ಇದೆ, ನಮ್ಗೂ ಒಂದು ಮನ್ಸಿದೆ. ನೀನ್ ಏನ್ ಅರ್ಥ ಮಾಡ್ಕೊಳಲ್ಲಪ್ಪ ನನ್ ಜೀವನ? ಹೇಳು, ಏನ್ ಅರ್ಥ ಮಾಡ್ಕೊಳಲ್ಲ? ಇದನ್ನೆಲ್ಲ ನೀವ್ ನಿಮ್ಮವ್ರಿಗೆ ಹೇಳು, ನಮ್ಗೇನ್ ಹೇಳ್ತೀಯ? ನಿಮ್ಮವ್ರಿಗೆ ಅಂದ್ರೆ ಯಾರ್ಗೆ? ನಿಮ್ ದೊಡ್ಡಪ್ಪರಿಗೆ, ಆಮೇಲೆ ನಿಮ್ಮ ಸಂಬಂಧಿಕರು ಯಾರವ್ರು ಅವ್ರಿಗೆ ಹೇಳು. ನೋಡಿ ಅಂದ್ರೆ ಅವ್ರ ಜೀವನ ಸರಿಪಡಿಸ್ತಾರೆ ಹೊರತು ಜೀವನ ನಡೆಸ್ತಾರ ಅಂದ್ರೆ ಅವರು? ಜಡಿಸ್ತಾರೆ ಅಂದ್ರೆ ಇವಾಗೇನ್ ಬೇಜಾನ್ ಗಾರ್ಮೆಂಟ್ಸ್ ಇದಾವೆ, ಆಮೇಲೆ ಹೌದಾ ಅಂತ ರಾಯಚೂರು ಗುಲ್ಬರ್ಗ ಕಡೆಯಿಂದಲೇ ಕೆಲಸ ಮಾಡ್ತಾರೆ ಶೆಡ್ಗಳು ಹಾಕೊಂಡು. ಮಗು ಜೀವನ ಏನ್ ಮಾಡ್ಬೇಕು? ಮಗುಗೆ ಯಾವ್ದಾರ ಮದುವೆ ಮಾಡ್ಬಿಡು. ಅಲ್ಲ ರೀ, ನೀನ್ ಹೇಳ, ಒಬ್ಬ ತಂದೆಯಾಗಿ ಮಗು ಹೇಳ ಮಾತಾ ಇದು? ಅವ್ರ ಅಪ್ಪರ್ಗೆ ಹೇಳು, ನಿಮ್ಮ ಯಜಮಾನ್ ನಿಮ್ಮ ಮನೆಯವ್ರಿಗೆ. ಅವ್ರ ಅಪ್ಪ ನೀನೇ ಅಲ್ವನ್ರಿ, ನೀನೇ ಕಣ್ರಿ. ನೀವ್ ಆಯ್ತ್ ಪೂಜೆ ಮಾಡಿದ್ರ ಆಲೆ? ಇಲ್ಲ, ನಾನ್ ಆಯ್ತ್ ಪೂಜೆ ಮಾಡ್ಬೇಕು ಅಂತ ಇದ್ದೀನ್ರಿ. ಮಾಡು. ನೀವ್ ಅಲ್ಲಿದ್ದೀರಾ, ಹೆಂಗ್ ಮಾಡ್ಲಿ ನಾನು? ನಾನು ಕಬ್ಬಣ ಆಯ್ತ್ ಪೂಜೆ ಮಾಡಕ್ ನನ್ಗೆ. ಅಲ್ಲ, ನಾನು ಏನ್ ಗೊತ್ತಾ, ನಿಮ್ಮ ಹತ್ರ ಒಂದ್ ಆಯುಧ ಐತಲ್ಲ, ಆ ಆಯುಧಕ್ ಪೂಜೆ ಮಾಡಿದ್ರೆ ವಿಶಾಲಕ್ಕಂಗೂ ಅದೇ ಆಯುಧ ಯೂಸ್ ಮಾಡ್ತೀರಾ, ನನಗೂ ಅದೇ ಆಯುಧ ಯೂಸ್ ಮಾಡ್ತೀರಾ. ಆ ನಿಮ್ ಆಯುಧ ಇದ್ದಂಗ್ ಕಣ್ರಿ, ಅದಕ್ಕೆ ಪೂಜೆ ಮಾಡ್ಬೇಕು. ಹಿಂದೆ ರಾಜ ಮಹಾರಾಜರುಗಳು ಶತಮಾನಗಳ ಹಿಂದೆ ರಾಜ ಮಹಾರಾಜರುಗಳು ಯುದ್ಧಕ್ಕೆ ಹೋಗಿ ಬಳಸಿ ತಾಂಬಂದ್ ಮಡಗಿರೋ ಆಯುಧಗಳು ಇವತ್ತು ಅದನ್ನೇ ರೂಢಿಯಲ್ಲಿ ನೀವು ಮಾಡ್ಕೊಂಡ್ರದ. ನೀನ್ ಏನ್ ಕೋಲಿಸ್ತೀಯ ಅಂದ್ರೆ ಎಷ್ಟು ಊರ್ ಹಾಳು ಮಾಡಿ ಚಿನ್ನಾಲ್ ಮುಂದೆ ಆಯುಧ ಅದು ಕೋಲಿಸ್ತೀಯ. ಹಿಂದೆ ರಾಜರುಗಳು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಪೂಜೆ ಮಾಡಿ ತಗೊಂಡೋಗ್ತಿದ್ದ ಕತ್ತಿ ಗುರಾಣಿ ಇವ್ರನ್ನೆಲ್ಲಾನ ಅದನ್ನ ಆಯುಧ ಪೂಜೆ. ಈಗ ಯುದ್ಧ ಪಥ ಏನು ಇಲ್ದಿದ್ಕೆ ಈಗ ಮನೆಗಿರ ಮುಚ್ಕೊಡ್ಲು ಸೂತಿಗೆ ಕರ್ನೆ ಬಾಂಡ್ಲಿ ಪೂಜೆ ಮಾಡ್ತಾರ ಕಲ್ಲ ಚಿನಾಲಿ. ಅಲ್ಲ ಅಂದ್ರೆ ಅವ ಆಯುಧ ಕಬ್ಬಣ ಆಯುಧ ಅದು. ಹಲೋ ಹಲೋ ಹಲೋ, ಅವು ಕಬ್ಬಣ ಆಯುಧ ತುಕ್ಕಿಡಿದೈತೆ, ನಿಮ್ ತವಿರೋದು ತುಕ್ಕಿಡಿಯಲ್ಲ ಅಂದ್ರೆ ಅದಕ್ ಪೂಜೆ ಮಾಡ್ಬೇಕು ನಾನು ಯಾವತ್ತು. ಯಾಕೆ ಗೊತ್ತಾ, ಅದು ವಿಶಾಲಕ್ಕಂಗೂ ಬೇಕು, ನನ್ಗೂ ಬೇಕಲ್ವಾ? ದೇವತೆಗಳು ಬಳಸತಕ್ಕಂತದ್ದು ಆಯುಧಗಳವು. ನೀನ್ ಹೋಗಿ ಏನ್ ಕೋಲಿಸ್ತೀಯ ನೀನು? ನಿನ್ ಲಾಸ್ಟ್ಗೆ ಅದೇ ಆಯುಧ ನಿನಗ್ ಮಚ್ಬಿಡ್ಲಾಗಿ ಯಾರನ್ನ ನೀನ್ ಕತ್ತಿಸ್ಬಿಡ್ತಾರೆ. ಅಥವಾ ಅದೇ ನಿನಗೇನ ಅರೆಕೋಲಾಗಿ ನಿನ್ನ ಎದಿಗೋ ಪದಿಗೋ ಆಗಿ ತಿಳ್ದು ಬಿಡ್ತಾರೆ. ನನ್ಗೆ ನಿನ್ನ ಹತ್ರ ಇರೋದೇ ಆಯುಧ, ನನ್ಗೆ ಅದೇ ನನಗ್ ಪೂಜೆ ಮಾಡ್ಬೇಕು. ನಾನು ಆ ಆಯುಧಕ್ಕೇನೆ ಪೂಜೆ ಮಾಡ್ಬೇಕು. ಹಂಗೆಲ್ಲ ಹೇಳ್ಬಾರ್ದು, ಲಾಸ್ಟಿಗೆ ಬಾಯಾಗ ಮಾತಾಡ್ದಂಗ ಆಗಿ ಹೋಗ್ತೈತೆ ನೀನು. ಆಯುಧ ಪೂಜೆ ಅಂದ್ರೆ ಇದು ಹಿಂದೆ ರಾಜರು ಮಹಾರಾಜರು ಉಪಯೋಗಿಸ್ತಿತ್ತು. ಆಮೇಲೆ ಇವನು ಮಹಿಷಾಸುರನ್ನ ಬಲಿ ಪಡೆದಂತ ಬಲಿಪಾಂಡವಿ ನಾಳೆ. ಇವೆಲ್ಲ ನೀನು ಕಥೆ ಪುರಾಣ ತಿಳ್ಕೊಂಡಿಲ್ಲ ನೀನು. ಎಲ್ಲೋ ಹುಟ್ಬಿಟ್ಟು ಎಲ್ಲೋ ಬೆಳೆದು ಎಲ್ಲೆಲ್ಲೋ ಯಾರ್ಯಾರನ್ನು ಮೋಸ ಮಾಡ್ಕೊಂಡು ಇಲ್ಲಿ ಇವಾಗ ಸೇರ್ಕೊಂಡು ಇಲ್ಲೂ ನಮ್ಮಂತರ್ನ ಅಮಾಯಕರನ್ನ ಹಾಳು ಮಾಡ್ತೀಯ ನೀನು. ನಿನ್ ಜೀವಮಾನ ಪೂರ್ತಿ ಬರೀ ಇದ್ರಾಗೆ ಬಂದೋದು. ನಿನ್ನ ಆಯುಧಕ್ಕೆ ಪೂಜೆ ಮಾಡಿದ್ರೆ ಏನಾಗುತ್ತೆ ಅದನ್ನ ಹೇಳ ಫಸ್ಟ್. ಇಡೀ ಏನು ವಿಶ್ವ ಹುಟ್ಟದೋ ಇವಾಗ ಮನುಷ್ಯ ಜನ್ಮ ಅಂತ ಬಂತು, ಅವತ್ತಿಂದ ಇವತ್ತಿನವರೆಗಾಗಿ ಈ ತರದ್ ಮಾತು ಆಯುಧ ಪೂಜೆ ಇದನ್ ಮಾಡ್ತೀವಿ ಅಂತ ಯಾರ ಬಾಯಾಗೂ ಕೇಳಿಲ್ಲ. ಯಾರ್ದಾನ ಮುಂದೆ ನೀನ್ ಅದ್ ಹೇಳ್ಬಿಟ್ರೆ ನಿನ್ನ ಹಂಗೆ ಕತ್ತರಿಸಿ ಹಾಕ್ಬಿಡ್ತಾರೆ. ಯಾವ್ದಾನ ಆಯುಧ ಪೂಜೆ ಮಾಡಿರೋದಾಗಿ ತಗೊಂಡ್ ಮುಚ್ಕೊಡ್ಲಾಗಿ.
ನನಗೆ ಚೂರಿ ಕಬ್ಬಣ ಇವೆಲ್ಲ ಇಷ್ಟ ಇಲ್ಲ. ನನಗೆ ನಿನ್ನ ಹತ್ರ ಇರೋ ಆಯುಧನೇ ನನಗೆ ತುಂಬಾ ಇಷ್ಟ. ನೀರ್ ಕೊಡ್ ಮಗ. ಹಲೋ ಅಂಕಲ್, ನಮ್ಮ ಅಮ್ಮ ನೀನ್ ಬಂದಿಲ್ಲ, ನೀವ್ ಮಾತಾಡ್ಸಿಲ್ಲ ಅಂತ ಊಟ ಮಾಡ್ತಾ ಇಲ್ಲ, ಬನ್ನಿ ಸಮಾಧಾನ ಮಾಡಿ. ನಿನ್ಗೆ ಎಷ್ಟು ವರ್ಷ ನಮ್ಮ ನಿನ್ಗೆ? 13. ನಿಮ್ ತಂದೆ ಹೆಸರೇನು? ರಾಮಚಂದ್ರ. ಮೆಟ್ನಾಗ ಹೊಡೆದು ಅವ್ರಿಗೆ ಮನೆದಾಗ ಊರಿಗೆ ಬಂದು ಇರುವನು ನಾನು ಅಂಕಲ್ಲು ಅಲ್ಲ ಯಾತ್ರದ್ದು ಅಲ್ಲ, ನಮ್ದು ಬಳ್ಳಾಪುರ. ನೀನ್ ಬಳ್ಳಾಪುರ ಅಂತ ಎಲ್ಲ ಗೊತ್ತು ಅಂದ್ರೆ ನಾನು ಊಟ ಮಾಡಿಲ್ಲ. ನೀನ್ ಬರತ್ತಗ ನೀನ್ ಬಂದು ನಿಮ್ಮ ಊಟ ಮಾಡಾಡಕ್ ನಂಗೆ ಗುಂತಿಕ್ಕ ಹೊರಗೆ ಹೋಗು. ನನ್ಗೇನ್ ಹೇಳ್ತೀಯ ನೀನು? ನೀನ್ ಬಂದ್ಮೇಲೆ ನಾನು ಊಟ ಮಾಡೋದು. ನೀನ್ ಬರತ್ತಕ್ಕ ಊಟ ಮಾಡಲ್ಲ ಅಂದ್ರೆ ಇಂಥದ್ರಿಂದಲೇ ಮಳೆ ಬೆಳೆ ಬರ್ದಂಗಾಗಿ ಪ್ರಪಂಚ ಹಿಂಗ ಅರ್ಧ ಬರ್ಧ ಕೊಚ್ಕೊಂಡು ಹೋಗಿ ಹೊರಗೆ ಹೋಗ್ತಾ ಇರೋದು ನಿಮ್ಮಂತರಿಂದಲೇ. ನಾನು ಇನ್ನೊಬ್ಳು ಮಗಳು ಮಾತಾಡ್ತಾಳೆ, ಮಾತಾಡಿ ಕರಿ ಅಪ್ಪನ್ನ. ಹಲೋ 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 ಅಂಕಲ್, ಮನೆ ಹತ್ರ ಬನ್ನಿ, ನಿಮ್ಮ ಅಮ್ಮ ಅಳ್ತೈತೆ. ಓ ನಾನ್ ನಿಮ್ಮ ಅಂಕಲ್ ಅಲ್ಲಿ ಏನಲ್ಲಮ್ಮ, ನಮ್ದು ನರಸಿಂಹರಾಜು ಬಳ್ಳಾಪುರ. ರಾಂಗ್ ನಂಬರಿಗೆ ಮಾಡಿದೀರಾ. ನಮ್ಮ ಅಮ್ಮ ಹೇಳೈತೆ ನೀವೇ ನಮ್ಮ ಅಪ್ಪ ಅಂತ. ಓ ಸ್ವಾಮಿ ಶಿವ ಪರಮಾತ್ಮ. ಶಾಂತಂ ಪಾಪಂ ಶಾಂತಂ ಪಾಪಂ ಪಾಪಂ. ಏನಪ್ಪ ನಾವು ಯಾರು ನಾವು ಅಲ್ಲಮ್ಮ, ನಾವು ನರಸಿಂಹರಾಜು ಬಳ್ಳಾಪುರ. ನಿಮ್ಗೆ ಮಕ್ಳಿದಾವೆ, ಸಂಸಾರ ಐತೆ. ಹಲೋ ಅಂಕಲ್, ನಿಮ್ ಹೆಸರು ನರಸಿಂಹರಾಜು ತಾನೆ? ಇವನವ ನೀವ್ ನಮ್ಮ ಮನೆಗ್ ಬಂದಿರ್ಲಿಲ್ವಾ? ನಿಮ್ ಮನೆ ಹಾಳಾಗುವಾಗ ನಾವೆಲ್ಲಿ ಬಂದಿದ್ವಿ? ನಮ್ಮ ಅಲ್ಲ ನಿನ್ನ ಚಿಕ್ಕ ವಯಸ್ಸು ಅನ್ನಕ ಅಂತ ನೀನ್ ಈಗಲೇ ಸುಳ್ಳು ಹೇಳ್ತೀಯಲ್ಲ. ನಿನ್ನ ಎಂದ್ ಬಂದಿದ್ದೀನಿ ಹೆಂಗಂತ ಹೇಳಿ ಪರಮಾತ್ಮ ಒಂಜಾತಂದ ಹಣೆ ಇಡು. ಹಲೋ ಅಂಕಲ್, ಅವತ್ ನೀವ್ ಕೇಕ್ ಎಲ್ಲ ತಾಂಬಂದಿದ್ರಿ ನಮ್ಮ ಮನೆಗೆ. ಓ ಹೋಗತ್ತೆ ಅಮ್ಮ. ಏ ಇಲ್ಲ ಹೇಳು, ನಮ್ಗೇನು ಅಮ್ಮ ನಾನಿಂದು ಏನಣ್ಣ ಟಿವಿ ಜೋರಾಗಿ ನೋಡ್ತಿದ್ಯಾ? ಸೌಂಡ್ ಕೊಟ್ಕೊಂಡು. ಕ್ರಿಕೆಟ್ ಹಾಕಿದ್ರು ಅಣ್ಣ ಇವತ್ತಾ? ಹ್ಞೂ ಅಣ್ಣ. ಶ್ರೀಲಂಕಾ ಎಂತದು? ಇಂಡಿಯಾ ವೆಸ್ಟ್ ಇಂಡೀಸ್? ವೆಸ್ಟ್ ಇಂಡೀಸು ಶ್ರೀಲಂಕಾ, ಇದು ಇಂಡಿಯಾ. T20 ನಾ ಒನ್ ಡೇನಾ? 20 ಓವರ್. ನಾವೂನು ಅಯ್ಯೋ ರಾತ್ರಿ ಲೇಟ್ ಆಗಿ ಮನಿಕೊಂಡು ಕಡೆ ಬಿಯರ್ ಈಗ ಎದ್ದಿದ್ದೀವಿ. ಹಾಲ್ ಕರಿಬೇಕು. ಹಾಲು ಅಲ್ಲ, ರಾತ್ರಿ ಲೇಟ್ ಆಗಿ ಎದ್ದಿದ್ದು. ರಾತ್ರಿ ಲೇಟ್ ಆಗಿ ಮನಿಕೊಂಡಿದ್ದು. ಹಾಲೆ ಬೆಳ್ಕರ್ದ್ ಬಿಟ್ಟೈತಿ. ಇವತ್ತು ಲೇಟ್ ಆಗಿ ಎದ್ದಿದ್ದೀನಿ, 6 ಗಂಟೆಗೆ ಎದ್ದಿದ್ದೀನಿ. ಹಾಲ್ ಕರಿಬೇಕು. ನಿಮ್ ಕಾಯ್ಪೆ ಆಯ್ತಣ್ಣ? ಕಾಫಿ ಆಯ್ತಾ? ಹ್ಞೂ ಕಾಪಿ ಆಯ್ತಣ್ಣ. ಯಾಕೆ ಕುಡಿಯಲ್ವಾ? ವಿಧಾನಸೌಧದಾಗ ಬಂದಿದಾರ? ವಿಧಾನಸೌಧದಾಗ ಬಂದಿರೋದು ಮಾಡಿರೋದು? ಹ್ಞೂ ಅಣ್ಣ. ಇಲ್ಲ ಕಾಫಿ ಆಗಿಲ್ಲ ನಮ್ದು. ಅಯ್ಯೋ ಹಾಲ್ ಕರ್ದಿಲ್ಲ. ಹಾಲ್ ಬೇರೆ ಕರಿಯಕ್ ಹೋಗ್ಬೇಕು. ಅದು ವಿಧಾನಸೌಧಗೆ ಕರಿತೀರಾ ಅಲ್ಲ ಅಣ್ಣ? ವಿಧಾನಸೌಧಗೆ ಕರಿತೀರಾ ಅಲ್ಲ? ವಿಧಾನಸೌಧದಿಂದನೇ ನಮ್ದು ಹಸ ಕಟ್ಟಿದೀವಿ ಅಣ್ಣ. ಒಂದ್ 3-4 ಕಟ್ಟಿದೀವಿ. ಅಲ್ಲೇ ಎಲ್ಲ ಮೇಯ್ಸ್ಕೊಂಡ್ ಬರ್ತೀವಿ ಹೊಲ್ದಾಗೆ. ಗಿರಾಕಿ ಸಿಕ್ಲಿಲ್ವಣ್ಣ ಅದಕ್ಕೆ? ಅದೇ ಮೂಗ್ಬಟ್ಟು ಪರಂಗಿ ಹಣ್ಣು ನುಗ್ಗೆಕಂಬರಕ್ಕೆ ಗಿರಾಕಿ ಸಿಕ್ಲಿಲ್ವಾ? ಒಂಚೂರು ಕಷ್ಟ ಆಗಿದ್ದೀನಿ ನೋಡೋಣ. ಅದ್ರ ಸುದ್ದಿನೇ ಎತ್ಬೇಡ್ರಿ ನಮ್ಗೆ. ಅದ್ರ ಸುದ್ದಿನೇ ಎಲ್ಲ ಯಾರನ್ನ ಬೇರೆ ಕೊಟ್ಟು ಮಾಡಿಬಿಡ್ರಿ ನಮ್ಗೆ. ಇದು ಇದನ್ನೇ ಸುದ್ದಿನೇ ಎತ್ಬೇಡಿ ನಮ್ಗೆ. ಗಿರಾಕಿ ಸಿಕ್ಲಿಲ್ಲ ಹೋಗ್ಲಿ ಬಿಡೋಣ, ಬೇಜಾರ್ ಮಾಡ್ಕೊಂಬೇಡಿ. ನೀನಲ್ದಿರಿ ಯಾರೋ ಬೇರೆಯವ್ರಿಗೆ ಹೇಳ್ತೀವಿ. ಅಲೋ ಅದ್ರ ಸುದ್ದಿನೇ ಎತ್ಬೇಡಿ ನಮ್ಗೆ. ಇಲ್ಲಣ್ಣ ಆಯ್ತು ನೋಡಿ. ಈಗ ನಮ್ಮ ಹೊಲ್ದಾಗೆ ಅಲೋ ಹೊಲಗಳಿಲ್ಲ ಅವ್ರಿ, ಸೈಟ್ಗಳಿಲ್ಲ ಅಲ್ಲಿ ವಿಧಾನಸೌಧದಾಗೆ. ನಮ್ಮ ಹೊಲ್ದಾಗೆ 4 ಮರ ಹಾಕಿದೀವಿ. ಒಂದು ಕೊತ್ತಂಬರಿ ಮರ, ಒಂದು ಮೆಂತೆ ಸೊಪ್ಪಿನ ಮರ, ಪುದೀನ ಮರ ಐತೆ. ಆ 3 ಮರ ಕೊಡ್ತೀನಿ ನೋಡೋಣ, ಯಾರನ್ನ ತಗೊಂಡಿದ್ರೆ. ಮಾಡಿ ಮನೆ ಉಳಿದಾಟ ತಂದಿ ಕೊತ್ತಂಬರಿ ಸೊಪ್ಪೇ ಏನ ಕೊತ್ತಂಬರಿ ಸೊಪ್ಪೇ ಅಣ್ಣ. ಆದಷ್ಟು ನೀವು ನಮ್ಗೆ ಫೋನ್ ಮಾಡ್ಬೇಡಿ ಅಣ್ಣ. ಮರ ಚೆನ್ನಾಗಿ ಬೆಳ್ಕೊಂಡೈತೆ. ಅಲ್ಲಿ 13 ವರ್ಷದ ಮರ ದೊಡ್ಡದಾಗಿ ಬೆಳ್ಕೊಂಡ. ಕೊತ್ತಂಬರಿದ ಮರ ಸಕ್ಕದಾಗೈತೆ ಮರ.
ಕೊತ್ತಂಬರಿದು ಮರ. ಕೊತ್ತಂಬರಿದ್ ಮರ ಅಲ್ಲೇ 13 ವರ್ಷದ್ದು ಬೆಳೆ ಅದು ಹಾ. ಚೆನ್ನಾಗಿ ಬೆಳೆ ಕಡೆ. ಮೆಂತೆ ಸೊಪ್ಪಿಂದು ಚೆನ್ನಾಯ್ತು ಮರ, ಪುದೀನ ಸೊಪ್ಪಿಂದು ಚೆನ್ನಾಯ್ತು ಮರ. ಎಷ್ಟು ದಿನದಿಂದ ಅಲ್ಲೇ ಹಾಸ್ಪಿಟಲ್ ಇಂಜೆಕ್ಷನ್ ತಗೊಂಡಿಲ್ಲ ನೀವು? ಅಲ್ಲೇ ಅಣ್ಣ 13 ವರ್ಷದಿಂದ 14 ವರ್ಷದಿಂದ ಅದು ಇದು ಬೆಳೆ ಗಿಡಗಳಣ್ಣ 14 ವರ್ಷದ್ದು. ಓ ಸರ್, ಇದ್ಯಾವುದೋ ನನಗೆ ಫೋನ್ ಮಾಡ್ಬೇಡಿ. ಯಾಕಣ್ಣ? ಹುಚ್ಚ ನನ್ನ ಮಕ್ಳು ನೀವು, ಹುಚ್ಚ ನನ್ನ ಮಕ್ಳು, ನಮ್ಮನ್ನು ಹುಚ್ಚಿಡಿಸ್ತೀರಾ ನೀವು, ಹುಚ್ಚ. ಹಲೋ, ಎಲ್ಲಿದ್ಯೋ? ಯಾರು? ನಾನ್ ರವಿ. ಯಾರವಿ? ಅಯ್ಯೋ ಅಲ್ಲ ನಮ್ಗೆ ತಲೆ ಕೆಟ್ಟು ಹೋಯ್ತು. ನಮ್ಮ ಯಾರ್ ಮಾಡ್ರು ಭಯ ಆದಂಗ ಆಗುತ್ತೆ. ನಮ್ಮ ಬರೇ ಮಾತಾಡಿದ್ರಲ್ಲ ಸತ್ತೋಗಿದ್ಯಾ ಆರ ತರ ನಿಮ್ ಅಂತ ಮಾಡ್ತಾರ, ಅದಕ್ಕೆ ಭಯ ಆಗ್ತೈತಿ ಫೋನ್ ಮಾಡಕ್ಕೆ. ಯಾರಲ್ಲ? ಯಾವ ಹೋಗತ್ತು ಮಾತ್ರೆ ಕೊಟ್ಟಾಗ ಇದು ಬರೇ ಇದೇ ಮರಿ ಅರ್ಧ ಹೊತ್ನಾಗ ಹೊತ್ನಾಗ ಏನ್ ಮಾಡೋದು, ಮೊಬೈಲೇ ಬೇಡ ಅನಿಸ್ಬಿಟ್ಟೈತಿ. ನಾನು ಅವಾಗ್ಲಿಂದ ಫೋನ್ ಮಾಡ್ತಿದ್ದೀನಿ, ಬರೀ ಬಿಜಿ. ಓ ಬಿಜಿ ಇವ್ರು ಇದು ನಾನು ಕಿತ್ತಿಲ್ಲಿ ಎಣಿಸ್ತಾ ಇದೀನಿ. ಬರೀ ಯಾರ ಮಕ್ಳ ಫೋನ್ ಮಾಡ್ತಾರ ಕಣ ನನಗೆ. ಯಾರೋ ಫೋನ್ ನಾನ್ಯಾಕೆ ಬಿಜಿ ಮಾಡ್ಕೊಳ್ಳೋಣ? ನಿನ್ ನಂಬರ್ ನೋಡಬಾರ್ದು, ಎತ್ತಬಾರ್ದು ಕಣ್ಲಾ. ನಮ್ಮನ್ನ ಕಾಣಲ್ಲ ನನಗೆ. ಲೌಡ್ ಸ್ಪೀಕರ್ ಯಾಕೆ ಆನ್ ಮಾಡ್ಕೊಂತೆ ಹೋಗ್ಲಿ ನೀನು. ಅದು ಕೇಳಲ್ಲ ಅಂತ 150 ಸಲ ಹೇಳಿದೀನಿ, ಕೇಳ್ತಾನೆ. ನಂಬರ್ ಗೊತ್ತಾಗಲ್ವ ನಿಂಗೆ? ನಂಬರ್ ಗೊತ್ತಾಗಲ್ವಾ? ಇವತ್ ಬಂದ್ರ ಇದರಿಂದನ ದುಬೈಯಿಂದನ? ಹಲೋ, ಇವತ್ ಬಂದ ದುಬೈಯಿಂದನ? ಯಾಕಲ್ಲ? ಮತ್ತೆ ಇವತ್ ಕೇಳ್ತಾ ಇದೀಯ ನಂಬರ್, ಇದು ಸೌಂಡ್ ಕೊಟ್ಕಂತೀಯ, ನಂಬರ್ ಕಾಣಲ್ಲ. ಒಂದೊಂದ್ಸರಿ ಏನಪ್ಪ ಬ್ಲಾಕ್ ಲಿಸ್ಟ್ ಹಾಕಿರ್ತೀಯ. ಇದೇನಿರ್ಬೋದು ಹಣೆ ಬರ ಬ್ಲಾಕ್ ಲಿಸ್ಟ್ಗೆ. ಹಲೋ, ನಾನಣ್ಣ ಮಾದಾಪುರದಿಂದ ರವಿ, ಮಾದಾಪುರ. ನಿಮ್ಮ